ಎಲ್ಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಮತ್ತೇನು ಟಾಪಿಕ್ ಅಂದರೆ ಅಕ್ಕಿ ಆರಾದಮೇಲೆ ಕಫ ಕ್ಲೀನ್ ಮಾಡೋದು ಹೇಳ್ಕೊಡ್ತೀನಿ. ಯಾರು ಮೊದಲೇ ಸರಿ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ಲೈಕನ್ ಆಲ್ಗೆ ಸೆಟ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಆಗ ಬೇಗ ಈ ವಿಡಿಯೋ ನೋಡಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಬೋದು. ಹಾಗೆ ವಿಡಿಯೋ ನೋಡಿದ ತಕ್ಷಣ ಲೈಕ್ ಮಾಡ್ತೀರಲ್ಲ, ಹಂಗೆ ಒಂದು ಐ ಬಟನ್ ಇರುತ್ತೆ, ಐ ಬಟನ್ ಹತ್ತಿ ಅಕೌಂಟ್ ಸ್ವಲ್ಪ ಡೌನ್ ನಡೀತೈತೆ, ಗ್ರೋ ಆಗುತ್ತೆ. ಅದಕ್ಕೇ ಈಗ ಅಕ್ಕಿಗಳನ್ನೆಲ್ಲ 3 ಅಕ್ಕಿಲಿ ಬಿಟ್ಟಿದ್ದೀನಿ. ಜೊತೆ ಮರಿ ಆಗಿರೋ ಅಕ್ಕಿ ಮತ್ತು ಸ್ಯಾಟಿನು ಅದೇನು ಕಿತ್ತಾಡಲ್ವಲ್ಲ ಅದಕ್ಕೆ. ಆಮೇಲೆ ಈಗ ಪಟ ಇದೆಯಲ್ಲ ಮಾಮೂಲಿ ನಮ್ಮ ಗಂಡು ಪಟ, ಅದು ಈಗ ಮಸ್ತಿ ಮಾಡಿ ಗಂಡಿಗೆಲ್ಲ ಕುಕ್ಕಕ್ಕೆ ಹೋಗುತ್ತೆ. ಆಮೇಲೆ ಇದು ಸ್ವಲ್ಪ ಚಿಗುರುಕೋಗ್ಬಿಟ್ಟೈತೆ ಅಂದರೆ ಇದು ಎಲ್ಲರಿಗೂ ಕುಕ್ಕಕ್ಕೆ ಹೋಗ್ತೈತೆ, ಫುಲ್ ರ್ಯಾಶ್ ಆಗ್ತೈತೆ ಇದೂ. ಆಮೇಲೆ ರೆಕ್ಕೆ ಎಲ್ಲ ನೋಡಿ ಎಲ್ಲ ಬಿಚ್ಚೋಗ್ಬಿಟ್ಟೈತೆ ರೆಕ್ಕೆ. ನಾಳೆ ಈಸ್ಕೊಂಡು ಹೋಗ್ತೀನಿ ಅಂತ ಅಂದವ್ರೆ, ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ನಾಳೆ ಟೈಮ್ ಕೊಟ್ಟಿದ್ದೀನಿ, ನಾಳೆ ಅಮೌಂಟ್ ಹಾಕಿಲ್ಲ ಅಂದರೆ ಮತ್ತೆ ಅವರಿಗೆ ಕೊಟ್ಬಿಡ್ತೀನಿ ಅಂತ. ಈಗ ಬನ್ನಿ, ಇದು ಅಲ್ಲಿಗೆ ಎಷ್ಟು ಮಸ್ತಿ ಮಾಡ್ತೈತೆ ಪಾಪ. ಮರಿದ ಅಕ್ಕಿಗೆ ಅಂತ ತೋರಿಸ್ತೀನಿ ನೋಡಿ. ಇದು ಮಾಮೂಲಿ ಇದು ಬಿಡಿ, ಇದು ಹಿಂಗೆ ಆಡುತ್ತೆ, ಕುಕ್ಕ ಆಡುತ್ತೆ. ಇಲ್ಲೇ ಬಿದ್ದಾಯ್ತು ನೋಡಿ. ಈಗೇನು ಮಾಡ್ತಿಲ್ಲ, ಮೇವು ಹಾಕಿದ್ದೀನಲ್ವ ಅದಕ್ಕೆ. ನೋಡ್ತಿದ್ದೀರಲ್ಲ, ಮಸ್ತಿ ಮಾಡಿ ಪಾಪ ಈ ಎಣ್ಣೆಗೆ ಇದು ಮಾಡ್ತಾ ಐತೆ. ಏನು ಮಾಡೋದ, ಈಗ ಇದು ಹಿಡ್ಕೋಬೇಕು ಈ ಗಣ್ಣ ಇದೆ. ಬನ್ನಿ ಈಗ ಅದನ್ನ ಹಿಡ್ಕೊಳ್ಳೋದ ಹೋಗಿ ಪಟ್ಟನ ನೋಡಿ. ಇದೇ ಅಕ್ಕಿ ಈಗ ಮನೆ ಮೇಲೆ ಆಡ್ತಿರೋದು. ಟೈಮಿಂಗ್ಸು ಇದ್ರ ಟೈಮಿಂಗ್ಸ್ ಅಂತ ನಂಗೆ ಗೊತ್ತು. ಅದ್ರ ಟೈಮಿಂಗ್ಸ್ ಆದಮೇಲೆ ನಿಮಗೆ ಎಲ್ಲ ಅಪ್ಡೇಟ್ ಮಾಡ್ತೀನಿ. ಅದ್ರದ್ದು ಒಂದು ಫ್ರೀ ಫ್ಲೈ ಅಂತ ಮಾಡ್ತೀನಿ. ಈಗ ಬನ್ನಿ, ಒಂದು 2 ಐಟಮ್ ಎತ್ಕೋಬೇಕು, 2 ಐಟಮ್ ಎತ್ಕೊಳ್ಳೋದ. ಸೊ ಫ್ರೆಂಡ್ಸ್, ಈಗ ಒಂದು ಬಟ್ಲಲ್ಲಿ ನೀರು ಎತ್ಕೊಂಡಿದ್ದೀನಿ. ಹಂಗೆ ಒಂದು ರೆಕ್ಕೆನೂ ಎತ್ಕೋಬೇಕಿರಿ. ನೋಡಿ, ರೆಕ್ಕೆನೂ ಈ ಥರ ಒಂದು ರೆಕ್ಕೆ ಎತ್ಕೊಳ್ಳಿ. ಫುಲ್ ನೀರಲ್ಲಿ ನೆನೆಸಿ ಇದು ಮಾಡಿ. ಅಕ್ಕಿನೂ ಇಲ್ಲೇ ಐತೆ. ಫುಲ್ ಪುಕ್ಕ ಇದು ಫುಲ್ ಒಣಗಬೇಕು, ಇದು ನೆನಿಬೇಕು. ನೋಡಿ ಈಗ ನೆಂದೈತೆ ನೋಡಿ. ಇದು ಒಬ್ಬರೇ ಇದ್ದಾಗ ಏನೂ ಮಾಡೋಕ್ಕೋಗ್ಬೇಡಿ, ಯಾರು ಇಬ್ಬರು ಇದ್ದಾಗ ಮಾಡಿ. ಇಲ್ಲಾಂದರೆ ಈಗ ಬಿಗಿನರ್ಸು ಇದ್ದರೆ ಸ್ವಲ್ಪ ಹುಷಾರಾಗಿ ಮಾಡಿ. ನೋಡಿ ಈಗ ಹಿಂಗೆ ಲೈಟಾಗಿ ಒಳಗೆ ಹಾಕಿ ಹಿಂಗೆ ತಿರುಗಿಸ್ಕೊತ ಬನ್ನಿ. ನೋಡಿ ಹಂಗೆ ಇದೆ ನೋಡಿ ಎಷ್ಟು ಕಫ ಐತೆ ಅಂತ. ನಾನು ಮತ್ತೆ 2 ಸಲ ಇಲ್ಲ 3 ಸಲ ಈ ಥರ ಮಾಡಿ ಆರು ಇಳ್ದಾದ್ಮೇಲೆ ನಾನು ಇವತ್ತು ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೀನಿ. ಹುಷಾರಾಗಿ ಮಾಡಿ, ಒಬ್ಬರು ಇದ್ದರೆ ಮಾಡೋಕ್ಕೋಗ್ಬೇಡಿ. ಆಮೇಲೆ ಇಬ್ಬರು ಇದ್ದಾಗ ಮಾತ್ರ ಮಾಡಿ. ಬಿಗಿನರ್ಸು ನಿಮಗೆ ಗೊತ್ತಿಲ್ಲ ಅಂದರೆ ಮಾಡೋಕ್ಕೆ ಹೋಗಬೇಡಿ. ಒಂಚೂರು ಹೆಚ್ಚು ಕಮ್ಮಿ ಆದರೂ ಅಕ್ಕಿ ಡೇಂಜರ್ ಆಗಿಬಿಡುತ್ತೆ, ಇಲ್ಲ ಸತ್ತೋಗೋ ಮೂಮೆಂಟಿಗೆ ಬಂದುಬಿಡುತ್ತೆ. ಯಾರು ನಿಮ್ಮ ಮನೆ ಹತ್ರ ಶೋಕ್ದಾರು ಇಲ್ಲಾಂದರೆ ಸಾಕಿರೋ ಇರ್ತಾರಲ್ಲ, ಅವ್ರ ಹತ್ರ ತೊಗೊಂಡೋಗಿ ಮಾಡಿಸಿ. ನೋಡಿ ಇವಾಗೂ ಹಂಗೆ ಬಂದೈತೆ ನೋಡಿ. ಎಷ್ಟೋ ದಿವಸ ಆಯಿತು ಕ್ಲೀನ್ ಮಾಡಿ, ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ಆಮೇಲೆ ಇದು ಯೂಸ್ ಮಾಡಿದ್ದಾದ್ಮೇಲೆ ಮತ್ತೆ ಯಾವ ಅಕ್ಕಿಗೂ ಯೂಸ್ ಮಾಡಬಾರ್ದು, ಮತ್ತು ಈ ಅಕ್ಕಿಗೂ ಯೂಸ್ ಮಾಡಬಾರ್ದು. ನೀಟಾಗಿ ತೊಳೆದು ಆಮೇಲೆ ಯೂಸ್ ಮಾಡಬೇಕು, ಇಲ್ಲಾಂದರೆ ಬಿಸಾಕೇ ಬಿಡಬೇಕು. ಈಗ ಪರ್ಫೆಕ್ಟಾಗಿ ಆಗೈತೆ. ಆಮೇಲೆ ನಾಳೆನೂ ನೋಡಿ ಎಲ್ಲ ಇಳ್ದೋಯ್ತೈತೆ. ಆಮೇಲೆ ನಾಳೆನೂ ಏನಾರ ಆರಿಸಿದಾಗ ಸೇಮ್ ಹಿಂಗೆ ಮಾಡಬೇಕು ನೋಡಿ. ಈಗ ಈ ನೀರು ಚೆಲ್ಲಬೇಕು ಮತ್ತು ಈ ಪುಕ್ಕನ್ನು ಎಸಿಬೇಕು, ಇಲ್ಲ ಹಿಂಗೆ ಇಕ್ಕರೆ ಬೇರೆ ಅಕ್ಕಿಗಳಿಗೆಲ್ಲ ರೋಗ ಬಂದ್ಬಿಡುತ್ತೆ. ಬನ್ನಿ ನೀರು ಚೆಲ್ಬಿಡೋದ. ನೋಡಿ ಪಾಟ್ಗೆ ಹಾಕ್ತಾಯಿದ್ದೀನಿ, ಏನು ಆಗಲ್ಲ ಅಂತ. ಆಮೇಲೆ ಈ ಪುಕ್ಕನ ಸ್ವಲ್ಪ ತೊಳೆದ್ಬಿಟ್ಟು ಇದೊಂದೇ ಇರಲಿ ಅಂತ ತೊಳೆದ್ಬಿಟ್ಟು ಮತ್ತೆ ನಾಳೆಗಿದೆ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈಗ ಎಲ್ಲ ಮಾಡಾಯ್ತಲ್ಲ, ಈಗ ಬಿಡ್ತೀವಿ ನೋಡಿ ಅಕ್ಕಿನ ಹೆಂಗೆ ಇರುತ್ತೆ ಅಂತ ನೋಡಿ.
ನೋಡಿ ಸ್ವಲ್ಪ ಈಗ ಹಿಂಗೆ ಮಂಕಾಗಿರುತ್ತೆ, ಆಮೇಲೆ ಎಲ್ಲ ಆ್ಯಕ್ಟಿವ್ ಆಗುತ್ತೆ ನೋಡಿ. ಈಗ ಈ ಅಕ್ಕಿ ಸ್ವಲ್ಪ ಗಾಬರಿ ನನಗೆ ಈ ಅಕ್ಕಿದ್ದು, ಯಾಕಂದರೆ ಫುಲ್ ರೆಕ್ಕೆ ಎಲ್ಲ ಬಿಚ್ಚೋಗೈತೆ, ಯಾವಾಗ ಎದ್ದೋಗುತ್ತೋ ಇಲ್ಲ ಏನಾಗುತ್ತೋ ಗೊತ್ತಿಲ್ಲ. ಆದಷ್ಟು ಬೇಗ ಅವರಿಗೆ ಕೊಟ್ಬಿಡ್ಬೇಕು, ಇಲ್ಲ ಅಂದರೆ ಸುಮ್ಮನೆ ನಾನು ಕಾಸು ಕೊಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ನಾನು ಇವಾಗಲೇ ರೆಕ್ಕೆನೂ ತೊಳ್ಕೊತಿದ್ದೀನಿ, ಯಾಕಂದರೆ ನಾನು ತೊಳೆದಿಲ್ಲ ಅಂತ ಅಂದ್ಕೊಬಿಡ್ತಾರೆ, ಸ್ವಲ್ಪ ಬಿಗಿನರ್ಸ್ಗೆ ಗೊತ್ತಾಗಲ್ವಲ್ಲ, ಅದಕ್ಕೇ ನೋಡಿ. ಈಗ ನಿಮ್ಮ ಮುಂದೆನೇ ನೀಟಾಗಿ ಹೊಸ ನೀರಲ್ಲಿ ತೊಗೊಂಡು ಎಲ್ಲ ಇದು ಮಾಡ್ತಾಯಿದ್ದೀನಿ. ಆಮೇಲೆ ಈ ಬಟ್ಲನ್ನು ತೊಳಿಬೇಕು, ಹಂಗೆ ಇಕ್ಬಾರ್ದು ಅಕ್ಕಿಗೆ. ನೋಡಿ ಆ ಅಕ್ಕಿ ನೋಡಿ ಮೂತಿ ಮಣ್ಣೆಲ್ಲ ತಿಂದು ಹೆಂಗಾಗೈತೆ ಅಂತ. ನೋಡಿ ಮತ್ತೆ ಇವಾಗ ಬೇರೆ ಬೇರೆ ಅಕ್ಕಿಗಳು ಕಿತ್ತಾಡ್ತವೆ. ಅಪ್ಪ ಅಮ್ಮ ಜೊತೆ ಕಿತ್ತಾಡ್ತಿತ್ತು ಅದು, ಈಗ ಬೇರೆ ಗಂಡ ಜೊತೆ ಕಿತ್ತಾಡ್ತಿದ್ದಾವೆ. ಇವೆರಡು ನೋಡಿ, ಇಲ್ಲಿ ನಾನೇನೋ ಮಾಡ್ತಾ ಇದ್ದೀನಿ ಅಂತ ಮತ್ತೆ ಬಂದೈತೆ. ಇಲ್ಲಿ ಇವಾಗ ನೀರು ಕುಡಿಸ್ಬಾರ್ದು ನೋಡಿ, ಕೇಳ್ತೈತೆ ಏನೋ ಗೋಧಿ ಏನೋ ಹಾಕು ಅಂತ, ಇವಾಗ ಬೇಡ. ಸೊ ಫ್ರೆಂಡ್ಸ್ ನೋಡಿ, ಈಗ ಎಲ್ಲ ಕ್ಲೀನ್ ಮಾಡಿ ಆಗೈತೆ. ಇದೆಲ್ಲರ ಅಂತ ಇಕ್ಬೇಕು. ಈಗ ಇದನ್ನು ಡೈರೆಕ್ಟ್ ತಿನ್ಬಿಡೋಣ. ಆಮೇಲೆ ಈ ಬಟ್ಟಲು ತೊಳಿತೀನಿ ನೋಡಿ. ಯಾಕಂದರೆ ನಾನು ಇದೇ ಬಟ್ಲಲ್ಲಿ ನೀರೆಲ್ಲ ಕೊಡ್ತೀನಲ್ವ ಅಕ್ಕಿಗಳಿಗೆ, ಅದಕ್ಕೇನು ಆಗಬಾರ್ದು ಅಂತ ಫುಲ್ ಎಲ್ಲ ಕೇರ್ಫುಲ್ ಆಗಿದ್ದೀನಿ ನೋಡಿ. ಎಲ್ಲ ಕ್ಲೀನ್ ಆಯಿತು, ಅಕ್ಕಿನೂ ಕ್ಲೀನ್ ಆಯಿತು, ಕಫ ಎಲ್ಲ ಹೋಗಿ. ನಾನು ಮತ್ತೆ ಆಡ್ಬೇಕಾದ್ರೆ ಸ್ವಲ್ಪ ಟೈಮಿಂಗ್ಸು ಇನ್ಕ್ರೀಸ್ ಆಗುತ್ತೆ ಆ ಥರ ಮಾಡಿದ್ರೆ ನೋಡಿ. ನೀವು ಏನಾರ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ನೋಡಿ. ಈಗ ಹಿಂಗೆ ಕುಕ್ಕ ಹಿಂಗೆ ಆಗೈತೆ, ಒಣಗಾದ್ಮೇಲೆ ಮಾಮೂಲಿ ಥರ ಆಗುತ್ತೆ. ಸೊ ಫ್ರೆಂಡ್ಸ್, ಈಗ ನೋಡೋದ್ರಲ್ಲ ಕಫ ಎಲ್ಲ ಹೆಂಗೆ ಕ್ಲೀನ್ ಮಾಡೋದು ಅಂತೆಲ್ಲ ಎಲ್ಲರಿಗೂ ಅರ್ಥ ಆಗಿರುತ್ತೆ ಅಂತ ಅಂದ್ಕೊತೀನಿ. ಅಷ್ಟು ಕ್ಲಿಯರಾಗಿ ನಾನು ಹೇಳಿದ್ದೀನಿ. ಹಂಗೆ ನಿಮ್ಗೇನಾರ ಬೇರೆ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋ ಅದೇ ಆಗಿರುತ್ತೆ. ಹಂಗೆ ನೋಡಿ ಮತ್ತೆ ಕಿತ್ತಾಡೋಕ್ಕೆ ಸ್ಟಾರ್ಟ್ ಮಾಡ್ದು. ಇದು ತಂದಾಗ ಹೆಂಗಿದೆ ಏನು ಗೊತ್ತೇ ಇಲ್ಲ, ಹಂಗಿತ್ತು. ಇವಾಗ ಫುಲ್ ಎಲ್ಲ ಕಿತ್ತಾಡ್ತೈತೆ, ಫುಲ್ ಮಸ್ತಿ ಮೇಲೆ ಮಸ್ತಿ ಮಾಡ್ತೈತೆ, ಆ್ಯಕ್ಟಿವ್ ಆಗಿಬಿಟ್ಟೈತೆ ಫುಲ್ಲು. ಅವರು ಫುಲ್ ಆರಾಮಾಗಿ ಫ್ರೀಯಾಗಿ ಬಿಟ್ಟಿದ್ರ, ಇಲ್ಲೂ ಹಂಗೆ ಐತೆ ನೋಡಿ. ಅಯ್ಯೋ, ಹಂಗೆ ಮೇವು ಇಕ್ಬಿಟ್ಟಿದ್ದೀನಿ ಇಲ್ಲೇ, ಸ್ವಲ್ಪ ತಿನ್ಕೊಳ್ಳಿ ಮತ್ತು ಪಟಾಗು ಅಲ್ಲಿ ಕಕ್ಕಲಿ ಅಂತ. 1 hour ಅಷ್ಟೇ ಅಲ್ವ ನಾನು ಇಕ್ಕೋದು, ಅದಕ್ಕೇ ಆ ಟೈಮಲ್ಲಿ ತಿಂದು ಕಕ್ಕೋಕ್ಕೆಲ್ಲ ಆಗಲ್ವಲ್ಲ, ಅದಕ್ಕೆ ಇಲ್ಲಿ ಸ್ವಲ್ಪ ಹೊಟ್ಟೆ ತುಂಬಿಸ್ಬಿಟ್ಟು ಆಮೇಲೆ ಮತ್ತೆ ಒಳಗೆ 1 hour ಇಕ್ತೀನಿ, ಅವಾಗ ಕರೆಕ್ಟಾಗಿ ಮ್ಯಾನೇಜ್ ಆಗುತ್ತೆ. ಆಮೇಲೆ ಈಗ ಬೇಸಿಗೆ ಕಾಲ ಬೇರೆ, ಅಲ್ಲಿ ನೀರು ಸಿಸ್ಟಮ್ ಎಲ್ಲ 24 hours ನೀರು ಇಕ್ಕಂಗೆ ಎಲ್ಲ ಮಾಡಬೇಕು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಬೇಗ ಹೋಗಿ ಸಬ್ಸ್ಕ್ರೈಬು ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ, ಯಾರ್ಯಾರು ಮಾಡ್ಕೊಂಡಿಲ್ಲ ಬೇಗ. ರವಿ ಬ್ರದರ್ ಲಾಫ್ಟ್ ಅಂತ ನೇಮು ಇನ್ಸ್ಟಾಗ್ರಾಮ್ ID. ಓಕೆ ಫ್ರೆಂಡ್ಸ್, ಬಾಯ್. ಇಷ್ಟೇ ವಿಡಿಯೋ.